ಮಾಲಿನ್ಯ ನಿಯಮವನ್ನ ಉಲ್ಲಂಘಿಸಿದಂತಹ ಕಾರಣಕ್ಕೆ ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಗೆ ಬೀಗ ಜಡಿಯಲಾಗಿತ್ತು. ನಿನ್ನೆ ಇದ್ದಕ್ಕಿದ್ದ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಆ ಬೀಗವನ್ನ ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಅರ್ಥಾತ್ ಬಿಗ್ ಬಾಸ್ ಮನೆಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಬಿಗ್ ರಿಲೀಫ್. ಮಧ್ಯರಾತ್ರಿ 2:30ಕ್ಕೆ ಜಾಲಿವುಡ್ ಸ್ಟುಡಿಯೋ ಗೇಟ್ ಓಪನ್ ಆಗಿದೆ. ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಅಸಲಿ ಆಟ ಶುರುವಾಗಿಲ್ಲ. ಜಾಲಿವುಡ್ ಓಪನ್ ಆದರೂ ಕೂಡ ಸಂಪೂರ್ಣ ಕಾರ್ಯಾಚರಣೆ ಇಲ್ಲ. ಕೇವಲ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಗಷ್ಟೇ ಅನುಮತಿಯನ್ನ ಕೊಡಲಾಗಿದೆ. ಕೋರ್ಟ್ ಅನುಮತಿಯನ್ನ ಪಡೆದು ಶೂಟಿಂಗ್ ಪ್ರಾರಂಭಿಸುವಂತೆ ಸೂಚನೆ ಕೊಡಲಾಗಿದೆ. ಬಿಗ್ ಬಾಸ್ ಶೂಟಿಂಗ್ ಆರಂಭದ ಬಗ್ಗೆ ನಾಳೆ ತೀರ್ಮಾನ. ಕನ್ನಡದ ಬಿಗ್ ರಿಯಾಲಿಟಿ ಶೋಗೆ ತಾತ್ಕಾಲಿಕ ರಿಲೀಫ್ ಕೊಟ್ಟರು, ಇನ್ನೂ ಕೂಡ ಚಿತ್ರೀಕರಣ ಆರಂಭ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಕೋರ್ಟ್ನಿಂದ ಪರ್ಮಿಷನ್ ಬೇಕಾಗುತ್ತೆ. ಕೋರ್ಟ್ನಲ್ಲಿ ಯಾವ ರೀತಿಯ ಸೂಚನೆ ಆದೇಶ ಬರುತ್ತೋ ಅದರ ಮೇಲೆ ಬಿಗ್ ಬಾಸ್ ಚಿತ್ರೀಕರಣದ ಭವಿಷ್ಯ ನಿಂತಿದೆ. ಕೇವಲ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಗಷ್ಟೇ ಈ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಹತ್ತತ್ರ 30-35 ಎಕರೆಯ ಜಾಗ ಅದು ಜಾಲಿವುಡ್ ಸ್ಟುಡಿಯೋ ಇರುವಂಥದ್ದು. ಬಿಗ್ ಬಾಸ್ ಹೌಸ್ ಇರುವಂತಹದ್ದು ಕೇವಲ 1-1.5 ಎಕರೆಯಲ್ಲಿ ಮಾತ್ರ. ಇಡೀ ಜಾಲಿವುಡ್ ಸ್ಟುಡಿಯೋವನ್ನು ಕ್ಲೋಸ್ ಮಾಡಿ ಬಿಗ್ ಬಾಸ್ ನಡೆಸೋದಕ್ಕೆ ಸೂಚನೆಯನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಕೂಡ ಇತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ರಾತ್ರೋರಾತ್ರಿ ಹಾಕಿದಂತಹ ಬೀಗವನ್ನ ಜಿಲ್ಲಾಡಳಿತ ತೆಗೆದಿದೆ. ಬಟ್ ಈ ಚಿತ್ರೀಕರಣದ ವಿಚಾರದಲ್ಲಿ ಗೊಂದಲ ಇದೆ. ಇವತ್ತೇ ಶೂಟಿಂಗ್ ಪ್ರಾರಂಭ ಆಗುತ್ತಾ? ಯಾಕಾಗಿ ಈ ಗೊಂದಲ? ಯಾಕಾಗಿ ಡಿಲೇ ಆಗ್ತಾ ಇದೆ? ಡೀಟೇಲ್ಸ್ ಏನು ಸಿಗ್ತಾ ಇದೆ ಅಂತ? ಪ್ರೇಮ್, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಲ್ಲಂಘನೆನೋ ನಿಯಮಗಳೇನು ಉಲ್ಲಂಘನೆ ಆಗಿದೆ, ಇದ್ರ ಮೇಲೆ ಸ್ಪಷ್ಟವಾಗಿ ಒಂದು ಇಲಾಖೆ ಕೂಡಲೇ ಕ್ಲೋಸ್ ಡೌನ್ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಏನು ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಕೂಡ ಏಕಾಏಕಿ ಇದನ್ನು ಆದೇಶವನ್ನು ಕ್ಲೋಸ್ ಮಾಡಲಾಗಿತ್ತು. ತಹಸೀಲ್ದಾರ್ ನೇತೃತ್ವದಲ್ಲಿ ಬಂದ್ ಮಾಡಲಾಗಿತ್ತು. ಆದರೆ ಮನೋರಂಜನಾ ಕಾರ್ಯಕ್ರಮಗಳಿಗೆ ಅಡ್ಡಿ ಮಾಡೋದು ಸರಿಯಲ್ಲ ಅನ್ನೋ ಕಾರಣಕ್ಕೋಸ್ಕರ DCM DK ಶಿವಕುಮಾರ್ ಅವರು ಅವರೇ ಮುಂದಾಳತ್ವವನ್ನು ತೆಗೆದುಕೊಂಡು ರಾಮನಗರ ಜಿಲ್ಲಾಡಳಿತದ ಜೊತೆ ಮಾತುಕತೆಯನ್ನು ನಡೆಸಿ ಬಿಗ್ ಬಾಸ್ ನಡೆಸಲಿಕ್ಕೆ ಅವಕಾಶವನ್ನು ಕೊಡಿಸಿದ್ದಾರೆ. ಜೊತೆಗೆ ಬಿಗ್ ಬಾಸ್ ನಡೆಸಬೇಕು ಅಂತಂದರೆ ಇದು ಪೊಲ್ಯೂಷನ್ ಬೋರ್ಡ್ನ ಒಂದು ನಿಯಮ ಉಲ್ಲಂಘನೆ ಆಗಿರೋದ್ರಿಂದಾಗಿ ಕೋರ್ಟ್ನಿಂದ ಅನುಮತಿಯನ್ನು ಪಡೆಯಬೇಕಾಗಿರುತ್ತೆ. ಯಾಕಂದ್ರೆ ಆ ಜಾಗದಲ್ಲಿ ಮಾಲಿನ್ಯ ನಿಯಂತ್ರಣವನ್ನ ಮಾಡಲಾಗ್ತಾ ಇದೆ ಅಂತ ಕೂಡ ಏನು ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೋರ್ಟ್ನ ಒಂದಷ್ಟು ಅನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಇದರ ವಿಚಾರಣೆ ಕೂಡ ಇರುವಂತದ್ದು. ಹಾಗಾಗಿ ಕೋರ್ಟ್ ಅನುಮತಿ ಕೊಟ್ಟರಷ್ಟೇ ಒಳಗಡೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಶೂಟಿಂಗ್ ಮಾಡೋಗಿಲ್ಲ. ಶೂಟಿಂಗ್ ಮಾಡಿದ್ರು ಕೂಡ ಅದನ್ನ ಟೆಲಿಕಾಸ್ಟ್ ಮಾಡೋಗಿಲ್ಲ. ಟೆಲಿಕಾಸ್ಟ್ ಮಾಡಿದ್ರು ಕೂಡ ಅದು ನಿಯಮ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಬಿಗ್ ಬಾಸ್ನ ಒಂದು ಆಡಳಿತ ಮಂಡಳಿ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದೆ. ಈಗ ನಾವು ಎಲ್ಲವನ್ನು ಕೂಡ ಸಿದ್ಧ ಮಾಡಿಟ್ಕೊಳ್ಳೋಣ, ಕೋರ್ಟ್ನ ಆದೇಶ ನೋಡಿಕೊಂಡು ಶೂಟಿಂಗ್ ಆರಂಭಿಸೋಣ ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ. ಜೊತೆಗೆ ಈಗಾಗಲೇ ಮಧ್ಯರಾತ್ರಿ ಸುಮಾರು ಬೆಳಗಿನ ಜಾವ 4 ಗಂಟೆಗೆ ಎಲ್ಲ ಸ್ಪರ್ಧಿಗಳು ಒಳಗಡೆ ಬಂದಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಿಂದ ಎಲ್ಲರನ್ನೂ ಕೂಡ ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಇದೀಗ ತಿಂಡಿ ಮಾಡಿ ಎಲ್ಲರೂ ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂಥದ್ದು. ಜೊತೆಗೆ ತಂತ್ರಜ್ಞರು ಹಾಗೂ ಸಿಬ್ಬಂದಿಗಳು ಶೂಟಿಂಗ್ ಆರಂಭಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಒಳಗಡೆ ಮಾಡ್ಕೊಳ್ತಿದ್ದಾರೆ. ಕೋರ್ಟ್ನ ಆದೇಶ ಬಂದ ಬಳಿಕವೇ ಶೂಟಿಂಗ್ ಆರಂಭ ಆಗಬೇಕು. ಅದನ್ನು ಹೊರತುಪಡಿಸಿ ಶೂಟಿಂಗ್ ಮಾಡೋಗಿಲ್ಲ. ಜಿಲ್ಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ರಾತ್ರಿಯೇ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಜಾಲಿವುಡ್ ಆರಂಭಕ್ಕೆ ನಾವು ಅನುಮತಿ ಕೊಡ್ತಾ ಇಲ್ಲ, ಕೇವಲ ಬಿಗ್ ಬಾಸ್ ಶೋಗೆ ಮಾತ್ರ ಅನುಮತಿಯನ್ನು ನೀಡುತ್ತಿದ್ದೇವೆ. ಜೊತೆಗೆ ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಆ ಒಂದು ಓಡಾಟಕ್ಕೆ ಮಾತ್ರ ಅವಕಾಶವನ್ನು ಕೊಡ್ತಿದ್ದೇವೆ ಅನ್ನೋ ಮಾತನ್ನು ಕೂಡ DC ಅವರು ಹೇಳಿರುವಂಥದ್ದು. ಬಹಳ ಪ್ರಮುಖವಾಗಿ ಫ್ರಂಟ್ ಗೇಟನ್ನು ಸೀಲನ್ನು ಇನ್ನೂ ಕೂಡ ಓಪನ್ ಮಾಡಿಲ್ಲ. ಒಟ್ಟು ಈ ಒಂದು ಜಾಲಿವುಡ್ಗೆ 4 ಗೇಟ್ಗಳಿವೆ. 4 ಗೇಟ್ನಲ್ಲಿ ಗೇಟ್ ನಂಬರ್ C ಅನ್ನು ಮಾತ್ರ ಓಪನ್ ಮಾಡಿ ಬಿಗ್ ಬಾಸ್ ಸ್ಪರ್ಧಿಗಳು ಹಾಗೂ ಇನ್ನಿತರ ಸಿಬ್ಬಂದಿಗಳ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮನೋರಂಜನಾ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಬೇಕು ಅನ್ನೋದಷ್ಟೇ ಉದ್ದೇಶದಿಂದ ಈ ಒಂದು ಸೀಲನ್ನು ಓಪನ್ ಮಾಡಿರೋದು. ಇದನ್ನು ಹೊರತುಪಡಿಸಿದ್ರೆ ಬೇರೆ ಒಳಗಡೆ ಇರುವಂಥ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರ್ಬೋದು ಅಥವಾ ರೆಸ್ಟೋರೆಂಟ್ಗಳಾಗಿರ್ಬೋದು ಇವ್ಯಾವುದೂ ಕೂಡ ಕಾರ್ಯನಿರ್ವಹಿಸಲ್ಲ. ಎಲ್ಲವೂ ಕೂಡ ಯಥಾಸ್ಥಿತಿಯಾಗಿ ಬಂದಾಗೆ ಮುಂದುವರಿಯುವಂಥದ್ದು. ಪ್ರೇಮ್. ಓಕೆ ವಿನಯ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಈಗ ಕೋರ್ಟ್ನಲ್ಲಿ ಬಿಗ್ ಬಾಸ್ ಶೋನ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಒಂದು ಕಡೆ ಮನೆಯೊಳಗೆ ಸ್ಪರ್ಧಿಗಳಿಗೆ ಹೋಗೋದಕ್ಕೆ ಅವಕಾಶ ಕೊಟ್ಟರೂ ಕೂಡ ಇನ್ನೂ ಚಿತ್ರೀಕರಣ ಆರಂಭ ಆಗಿಲ್ಲ. ಅದಕ್ಕೆ ಕೋರ್ಟ್ನಿಂದ ಪರ್ಮಿಷನ್ ಬೇಕಾಗಬಹುದು.